ಇಲ್ಲಿಯವರೆಗೆ ಊಟ ಮಾಡದೆ ಹೋದ ಕಾರಣ ಕಾವ್ಯಾಳಿಗೆ ಜೋರಾಗಿ ಹಸಿವಾಗುತ್ತಿತ್ತು. ಅವಳು ಗಾರ್ಡನ್ಗೆ ಹೋಗಿ ಜೋಲಿಯಲ್ಲಿ ಕುಳಿತುಕೊಂಡು ಒಬ್ಬ ಸ್ಯಾಡಿಸ್ ಅಹಂಕಾರಿ ತನ್ನನ್ನು ತಾನು ಎಷ್ಟು ದೊಡ್ಡವನು ಎಂದು ಭಾವಿಸುತ್ತಾನೆ ಎಂದು ಗೊಣಗಿದಳು. ನಿನಗೆ ಸಮಾಧಾನ ಇಲ್ಲವೇ? ಎಲ್ಲೆಲ್ಲೂ ಏಕೆ ಹೋಗುತ್ತೀಯಾ? ನನ್ನ ಕೋಣೆ ಅಸ್ತವ್ಯಸ್ತ ಮಾಡಿದ್ದು ಸಾಕಾಗಲಿಲ್ಲವೇ ಎನ್ನುವ ವಿರಾಟ್ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವಳು ಕೋಪದಿಂದ ಎದ್ದು ಮನೆಯೊಳಗೆ ಹೋದಳು. ಮುಂದುವರೆದ ಭಾಗ. ಅತ್ತ ವರ್ಷಾಳ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡ ಗಹನಾಳಿಗೆ ದೊಡ್ಡ ಆಘಾತವಾಯಿತು. ವರ್ಷಾಳ ರಿಪೋರ್ಟನ್ನು ಓದಿ ಅವಳ ಕೈಯಿಂದ ಫೈಲ್ ಜಾರಿ ಬಿತ್ತು. ಅವಳ ಮುಖ ಕಣ್ಣೀರಿನಿಂದ ತುಂಬಿತ್ತು. ತಾನು ಹೇಳಿದ್ದ ನಿನ್ನಂತಹ ಹುಡುಗಿ ಸಾಯಬೇಕು ಎಂಬ ಮಾತು ಅವಳ ಮನಸ್ಸಿನಲ್ಲಿ ಓಡಾಡತೊಡಗಿದವು. ಅದೇ ಸಮಯದಲ್ಲಿ ವರ್ಷ ಹಿಂದಿನಿಂದ ಬಂದು ಅವಳ ಭುಜವನ್ನು ತಟ್ಟಿದಳು. ಗಹನ ತಿರುಗಿ ನೋಡಿ ವರ್ಷಾಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಳುತ್ತಾಳೆ. ವರ್ಷ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರೂ ಗಹನ ಸುಮ್ಮನಾಗಲಿಲ್ಲ. ತಾನು ಹೇಳಿದ ಮಾತುಗಳಿಗೆ ಎಷ್ಟು ನಾಚಿಕೆಯಾಯಿತು ಎಂದು ಅವಳಿಗೆ ಅರ್ಥವಾಗುತ್ತಿತ್ತು. ಕ್ಷಮೆ ಕೇಳುವ ಪದಗಳು ಅವಳ ಬಾಯಿಯಲ್ಲಿ ಬರಲಿಲ್ಲ. ಅವಳ ಕಣ್ಣೀರು ಎಲ್ಲವನ್ನೂ ಹೇಳುತ್ತಿದ್ದವು. ವರ್ಷ ಅವಳನ್ನು ಮತ್ತಷ್ಟು ಆದರದಿಂದ ಅಪ್ಪಿಕೊಂಡಳು. ಇನ್ನೊಂದೆಡೆ ವಿರಾಟ್ ಮೇಲಿನ ಮಹಡಿಯಲ್ಲಿ ತನ್ನ ಕೋಣೆಯಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದನು. ಆದರೆ ಅವನ ಮನಸ್ಸು ಕಾವ್ಯಾಳಲ್ಲಿತ್ತು. ನೀನು ಮದುವೆಯಾಗುತ್ತಿದ್ದೆ ಎಂದು ನನಗೆ ಗೊತ್ತಿದ್ದರೆ ನಾನು ನಿನ್ನನ್ನು ಎಂದಿಗೂ ನೋಡುತ್ತಿರಲಿಲ್ಲ. ನೀನು ಈ ಮದುವೆಯನ್ನು ನಿರಾಕರಿಸಬಹುದಿತ್ತು, ಅಥವಾ ನಿನ್ನ ತಮ್ಮನಂತೆ ಓಡಿ ಹೋಗಬಹುದಿತ್ತು. ಹಳೆಯ ನೆನಪುಗಳು ಎಷ್ಟು ನೋವು ಕೊಡುತ್ತವೆ ಎಂದು ನಿನಗೆ ಗೊತ್ತಾಗುವುದಿಲ್ಲ, ಏಕೆಂದರೆ ನೀನು ಯಾರನ್ನೂ ಪ್ರೀತಿಸಿಲ್ಲ ಎಂಬ ಕಾವ್ಯಾಳ ಮಾತುಗಳು ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ವಿರಾಟ್ ತನ್ನ ಲ್ಯಾಪ್ಟಾಪನ್ನು ಮುಚ್ಚಿ ತಲೆ ಹಿಡಿದು ಕಣ್ಣು ಮುಚ್ಚಿಕೊಂಡನು. ಮುಚ್ಚಿದ ಕಣ್ಣುಗಳಲ್ಲಿ ವರ್ಷಾಳ ಮುಖ ಕಾಣಿಸುತ್ತಿತ್ತು ಮತ್ತು ಕಾವ್ಯಾಳ ನೀನು ಯಾರನ್ನೂ ಪ್ರೀತಿಸಿಲ್ಲ ಎಂಬ ಮಾತುಗಳು ಕಿವಿಗೆ ಕೇಳುತ್ತಿದ್ದವು. ಅನಿವಾರ್ಯವಾಗಿ ಅವನ ಕಣ್ಣಿನಿಂದ ಒಂದು ಕಣ್ಣೀರು ಹರಿಯಿತು. ಇನ್ನೊಂದೆಡೆ ಗಹನ ಈಗ ಶಾಂತವಾಗಿದ್ದಳು. ವರ್ಷ ಅವಳಿಗೆ ನೀರು ಕುಡಿಸಿ ಹಾಲ್ಗೆ ಕರೆದೊಯ್ದಳು. ಗಹನಾಳಿಗೆ ಇಷ್ಟೊಂದು ದೊಡ್ಡ ಸತ್ಯ ಎಂದಿಗೂ ಬಹಿರಂಗಗೊಳ್ಳುತ್ತದೆ ಎಂದು ಅಂದುಕೊಂಡಿರಲಿಲ್ಲ. ಏನು ಹೇಳಬೇಕೆಂದು ಅವಳಿಗೆ ಗೊತ್ತಾಗುತ್ತಿರಲಿಲ್ಲ. ಅವಳ ಸ್ಥಿತಿ ನೋಡಿ ವರ್ಷ ಮೊದಲು ಮಾತನಾಡಿದಳು. ಗಹನ, ನೀನು ಹೇಳಿದ್ದಕ್ಕೆ ನನಗೆ ಯಾವುದೇ ಅಸಮಾಧಾನವಿಲ್ಲ ಎಂದಳು. ಗಹನ ವರ್ಷಗಳನ್ನು ನೋಡಿ ಇದೇನಾಯಿತು, ಏಕೆ ಹೀಗಾಯಿತು ಎಂದು ಕೇಳಿದಳು. ತಕ್ಷಣ ಅವಳಿಗೆ ವಿರಾಟ್ನ ನೆನಪಾಯಿತು. ಅವನು ವರ್ಷಾಳನ್ನು ಎಷ್ಟು ದ್ವೇಷಿಸಿದ್ದಾನೆಂದು ಅವಳಿಗೆ ಅರಿವಾಯಿತು. ಗಹನ ತಕ್ಷಣವೇ, ನೀನು ಇದನ್ನು ನನ್ನ ಅಣ್ಣನಿಂದ ಮರೆಮಾಚಬಾರದು, ನಿಜವನ್ನು ಹೇಳಬೇಕು. ಅವನು ನಿನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದಾನೆ, ನಿನ್ನನ್ನು ದ್ವೇಷಿಸುತ್ತಿದ್ದಾನೆ. ನಾನು ಅವನಿಗೆ ಎಲ್ಲವನ್ನೂ ಹೇಳುತ್ತೇನೆ ಎಂದು ಹೇಳಿ ಸೋಫಾದಿಂದ ಎದ್ದು ಹೊರಗೆ ಹೋಗಲು ಪ್ರಯತ್ನಿಸಿದಳು. ವರ್ಷ ತಕ್ಷಣ ಅವಳ ಕೈ ಹಿಡಿದು, ಗಹನ, ದಯವಿಟ್ಟು ಹಾಗೆ ಮಾಡಬೇಡ, ನನ್ನ ಮೇಲಾಣೆ, ವಿರಾಟ್ನ ಮೇಲಾಣೆ ಎಂದು ಹೇಳಿಕೊಂಡಳು. ಗಹನ ನಿಂತು ವರ್ಷಾಳನ್ನು ಆಶ್ಚರ್ಯದಿಂದ ನೋಡುತ್ತಾ, ಏಕೆ ಹೇಳಬಾರದು? ಕನಿಷ್ಠ ನನ್ನ ಅಣ್ಣ ನಿನ್ನ ಜೊತೆ ಇರುತ್ತಾನೆ ಎಂದಳು. ವರ್ಷ ಅವಳಿಗೆ ವಿವರಿಸುತ್ತಾ, ಅದರಿಂದ ಏನೂ ಒಳ್ಳೆಯದಾಗುವುದಿಲ್ಲ ಗಹನ, ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ಮೊದಲಿಗೆ ವಿರಾಟ್ ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಕ್ಕೆ ನೋವು ಅನುಭವಿಸುತ್ತಿದ್ದಾನೆ. ಎರಡನೆಯದಾಗಿ ನನ್ನ ಅನಾರೋಗ್ಯದ ಬಗ್ಗೆ ತಿಳಿದು ಅವನು ಇನ್ನಷ್ಟು ನೋವನ್ನು ಅನುಭವಿಸುತ್ತಾನೆ. ನಾನು ಅವನನ್ನು ದುಃಖಿತನಾಗಿ ನೋಡಲು ಇಷ್ಟವಿಲ್ಲ ಎಂದು ಕಣ್ಣೀರು ಸುರಿಸುತ್ತಾ ಹೇಳಿದಳು. ವರ್ಷ ಅವಳ ಮಾತನ್ನು ಮಧ್ಯದಲ್ಲಿಯೇ ನಿಲ್ಲಿಸಿ, ಗಹನ, ವಿಷಯವನ್ನು ಅರ್ಥ ಮಾಡಿಕೊಳ್ಳು. ವಿರಾಟ್ ಈಗ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಿದ್ದಾನೆ. ಆದರೆ ನಿಜವಾದ ವಿಷಯ ತಿಳಿದರೆ ಅವನು ಬೇಸರಗೊಳ್ಳುತ್ತಾನೆ. ನಾನು ಅವನ ಹಿಂದಿನವಳು ಮತ್ತು ಕಾವ್ಯ ಅವನ ಈಗಿನವಳು. ಹಿಂದಿನ ಕಾಲವನ್ನು ಈಗಿನ ಕಾಲಕ್ಕೆ ಸೇರಿಸಲು ಸಾಧ್ಯವಿಲ್ಲ. ಹಾಗೆ ಅಂದರೆ ನಾನು ಇಂದು ಇದ್ದೇನೆ, ನಾಳೆ ಇರುವುದಿಲ್ಲ. ಆಗ ವಿರಾಟ್ ಏನು ಮಾಡುತ್ತಾನೆ? ತನ್ನನ್ನು ತಾನು ಹೇಗೆ ಸಂಭಾಳಿಸಿಕೊಳ್ಳುತ್ತಾನೆ? ಆದ್ದರಿಂದ ಇರುವಂತೆ ಇರಲಿ. ಕಾವ್ಯ ಏನು ತಪ್ಪು ಮಾಡಿದಳು? ಮೊದಲು ವಿವೇಕ್ ಅವಳನ್ನು ಬಿಟ್ಟು ಹೋದನು ಮತ್ತು ಈಗ ಸತ್ಯ ತಿಳಿದು ವಿರಾಟ್ ಕೂಡ ಅವಳನ್ನು ಬಿಡುತ್ತಿದ್ದಾನೆ. ಇದು ಅವಳ ತಪ್ಪಲ್ಲ ಎಂದು ಹೇಳಿದಳು. ವರ್ಷಾಳ ಮಾತುಗಳು ಗಹನಾಳಿಗೆ ಆಲೋಚಿಸುವಂತೆ ಮಾಡಿದವು. ಕೊನೆಗೆ ಗಹನ ತನ್ನನ್ನು ತಾನು ಶಾಂತಗೊಳಿಸಿಕೊಂಡು ತಣ್ಣನೆಯ ಮನಸ್ಸಿನಿಂದ ಯೋಚಿಸಿದಳು. ಅಂತಿಮವಾಗಿ ವರ್ಷಾಳ ಮಾತನ್ನು ಒಪ್ಪಿಕೊಂಡು ವಿರಾಟ್ಗೆ ಎಂದಿಗೂ ಸತ್ಯ ಹೇಳುವುದಿಲ್ಲ ಎಂದು ವಾಗ್ದಾನ ಮಾಡಿದಳು. ವರ್ಷ, ಬಹುಶಃ ನೀನು ಮತ್ತೆ ನನ್ನನ್ನು ಭೇಟಿಯಾಗಬೇಡ ಎಂದು ಹೇಳಿದಳು. ಇಬ್ಬರೂ ಬಿಗಿಯಾಗಿ ಅಪ್ಪಿಕೊಂಡರು. ನಂತರ ಗಹನ ಮನೆಗೆ ಹೋದಳು. ಸಂಜೆ ಆಗುತ್ತಿತ್ತು. ವಿರಾಟ್ ಇನ್ನೂ ಮೇಲಿನ ಮಹಡಿಯಲ್ಲಿರುವ ತನ್ನ ಕೋಣೆಯಲ್ಲಿ ಕೆಲಸ ಮಾಡುತ್ತಿದ್ದನು. ತನ್ನ ಪ್ರಮುಖ ಫೈಲ್ ಕೆಳಗಿನ ಸ್ಟಡಿ ರೂಮ್ನಲ್ಲಿದೆ ಎಂದು ಅರಿತುಕೊಂಡನು. ಲ್ಯಾಪ್ಟಾಪನ್ನು ಪಕ್ಕಕ್ಕೆ ಇಟ್ಟು ಫೈಲ್ ತೆಗೆದುಕೊಳ್ಳಲು ಕೆಳಗೆ ಹೋದನು. ಕೋಣೆಯ ಬಾಗಿಲು ತೆರೆದಾಗ ಅವನ ಕಣ್ಣುಗಳು ದೊಡ್ಡದಾಗಿ ಆಶ್ಚರ್ಯದಿಂದ ತೆರೆದವು. ಕಾವ್ಯ ಅವನ ಕೋಣೆಯನ್ನು ಮತ್ತೆ ಹಿಂದಿನಂತೆ ಮಾಡಿದ್ದಳು. ಕಪ್ಪು ಪರದೆಗಳು, ವಿಚಿತ್ರವಾದ ಚಿತ್ರಗಳು, ಎಲ್ಲವೂ ಹಿಂದಿನಂತೆಯೇ ಇತ್ತು. ವಿರಾಟ್ ಮನಸ್ಸಿನಲ್ಲಿ, ಈ ಹುಡುಗಿ ನಿಜಕ್ಕೂ ವಿಚಿತ್ರ, ಯಾವಾಗ ಏನು ಮಾಡುತ್ತಾಳೆ ಎಂದು ತಿಳಿಯಲಾಗುವುದಿಲ್ಲ ಎಂದು ಅಂದುಕೊಂಡನು. ಅದೇ ಸಮಯದಲ್ಲಿ ಕಾವ್ಯ ಕೋಣೆಗೆ ಬಂದು ತನ್ನ ಕೆಲಸವನ್ನು ಮುಂದುವರಿಸಿದಳು. ನೌಕರನೊಬ್ಬ ಹೂದಾನಿಯಿಂದ ಗುಲಾಬಿ ಹೂವನ್ನು ತೆಗೆದು ಬೇರೆ ಹೂವನ್ನು ಇಡುತ್ತಿದ್ದನು.
ವಿರಾಟ್ ತಕ್ಷಣವೇ ಅದನ್ನು ಬಿಡಿ, ಈ ಕೋಣೆಯನ್ನು ಮತ್ತೆ ಹಿಂದಿನಂತೆ ಮಾಡಿ ಎಂದು ಹೇಳಿದನು. ನೌಕರ ಆಶ್ಚರ್ಯದಿಂದ ಆಯ್ತು ಸಾರ್ ಎಂದನು. ವಿರಾಟ್ ಏನನ್ನೋ ಹೇಳುವ ಮೊದಲೇ ಕಾವ್ಯ ಮಧ್ಯೆ ಪ್ರವೇಶಿಸಿ, ಇಷ್ಟೊಂದು ದಯೆ ತೋರಬೇಕಾಗಿಲ್ಲ, ನಿಮ್ಮ ಕೋಣೆ ನಿಮಗೆ ಸಿಕ್ಕಿದೆ ಎಂದು ಮಕ್ಕಳಂತೆ ಮುಖ ತಿರುಗಿಸಿ ಹೇಳಿದಳು. ಅವಳು ತುಂಬ ಸುಂದರವಾಗಿದ್ದಳು. ವಿರಾಟ್ 2 ಹೆಜ್ಜೆ ಮುಂದೆ ಬಂದು, ನಾನು ಸಾರಿ ಹೇಳುತ್ತಿದ್ದೇನೆ ತಾನೇ ಎಂದನು. ಹಾಗಾದರೆ ನೀವು ಏನು ಉಪಕಾರ ಮಾಡಿದ್ದೀರಿ ಎಂದು ಕಾವ್ಯ ಕೂಡ ಅದೇ ಧ್ವನಿಯಲ್ಲಿ ಹೇಳಿದಳು. ಇದನ್ನು ಕೇಳಿ ನೌಕರನಿಗೆ ನಗು ಬಂತು. ವಿರಾಟ್ ಕೋಪದಿಂದ ನೌಕರನನ್ನು ನೋಡಿದನು. ನೌಕರ ತಕ್ಷಣ ತನ್ನ ಬಾಯಿಯನ್ನು ಮುಚ್ಚಿಕೊಂಡು ಅಲ್ಲಿಂದ ಹೋಗಲು ಪ್ರಯತ್ನಿಸಿದನು. ಕಾವ್ಯ ಇನ್ನೂ ಕೋಪದಿಂದ ವಿರಾಟ್ನನ್ನು ನೋಡುತ್ತಿದ್ದಳು. ವಿರಾಟ್ ಏನನ್ನು ಹೇಳಲು ಪ್ರಯತ್ನಿಸಿದನು, ಆದರೆ ಕಾವ್ಯ ಅವನಿಗೆ ಅವಕಾಶ ಕೊಡಲಿಲ್ಲ. ನಿನ್ನ ಮಾತು ಕೇಳಲು ನನಗೆ ಇಷ್ಟವಿಲ್ಲ, ನಿನ್ನ ಸಾರಿಯೂ ಬೇಡ ಎಂದು ಹೇಳುತ್ತಾ ಕೆಮ್ಮಲು ಶುರು ಮಾಡಿದಳು. ವಿರಾಟ್ ತಕ್ಷಣವೇ ಕಾವ್ಯಾಳಿಗೆ ನೀರಿನ ಗ್ಲಾಸನ್ನು ಹಿಡಿದು, ನೀನು ಸುಮ್ಮನೆ ಕೋಪಗೊಳ್ಳಬೇಡ, ಇಷ್ಟು ಕೋಪ ಮಾಡಿಕೊಳ್ಳುವ ಅಗತ್ಯವಿಲ್ಲ ಎಂದು ಹೇಳುತ್ತಾ ಅವಳ ಬೆನ್ನನ್ನು ತಟ್ಟುತ್ತಿದ್ದನು. ಅದೇ ಸಮಯದಲ್ಲಿ ಗಹನ ಅಲ್ಲಿಂದ ಹಾದು ಹೋಗುತ್ತಿದ್ದಳು. ಇಬ್ಬರನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಕೆಲವೇ ಕ್ಷಣಗಳ ಹಿಂದೆ ವಿರಾಟ್ ಕಾವ್ಯಾಳ ಮೇಲೆ ಕೋಪಗೊಂಡಿದ್ದನ್ನು ನೋಡಿದ್ದಳು. ಈಗ ಅವನು ಕಾವ್ಯಾಳನ್ನು ನೋಡಿಕೊಳ್ಳುತ್ತಿದ್ದನು. ಇದನ್ನು ನೋಡಿ ಅವಳ ತುಟಿಯಲ್ಲಿ ನಗು ಅರಳಿತು. ನೀನು ಸರಿ ಹೇಳಿದ್ದೀ ವರ್ಷ, ನೀನು ನನ್ನ ಅಣ್ಣನ ಮನಸ್ಸಿನಲ್ಲಿ ನಿನ್ನ ವಿರುದ್ಧ ದ್ವೇಷವನ್ನು ಬಿತ್ತುವ ಮೂಲಕ ಅವನಿಗೆ ಮುಂದೆ ಹೋಗಲು ಒಂದು ಅವಕಾಶವನ್ನು ನೀಡಿದ್ದೀಯ. ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಎಂದು ಅಂದುಕೊಂಡಳು. ಮತ್ತೆ ಅವಳ ಕಣ್ಣುಗಳು ತುಂಬಿಕೊಂಡವು ಮತ್ತು ಅವಳು ತನ್ನ ಕೋಣೆಗೆ ಓಡಿ ಹೋದಳು. ಭಾರತದಲ್ಲಿ ರಾತ್ರಿ ಆಗುತ್ತಿದ್ದಂತೆ ಅಮೆರಿಕದಲ್ಲಿ ಸೂರ್ಯೋದಯವಾಗುತ್ತಿತ್ತು. ವಿವೇಕ್ ಇಡೀ ರಾತ್ರಿ ನಿದ್ರೆ ಮಾಡಲಿಲ್ಲ. ಅವನು ಅವನಿಯ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದನು. ಬೆಳಗಾದ ಮೇಲೆ ಎದ್ದು ತನ್ನ ಮುಖವನ್ನು ತೊಳೆದು ಜಾಗಿಂಗ್ ಶೂಟ್ ಧರಿಸಿ ಶೂಗಳನ್ನು ಹಾಕಿಕೊಂಡು ಸಿದ್ಧನಾದನು. ಇಂದು ಅವನು ಅವನಿಯೊಂದಿಗೆ ಸ್ನೇಹ ಬೆಳೆಸಲು ನಿರ್ಧರಿಸಿದ್ದನು. ಅವನು ಮನೆಯಿಂದ ಹೊರಗೆ ಬಂದು ಅವನಿಯನ್ನು ಕಾಯುತ್ತಿದ್ದನು. ಕೆಲವೇ ಕ್ಷಣಗಳಲ್ಲಿ ಅವನಿ ಕಾಣಿಸಿದಳು. ಅವಳು ಫಿಟ್ನೆಸ್ ಸೂಟ್ ಧರಿಸಿದ್ದಳು. ಅದು ಅವಳ ದೇಹದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಕೂದಲನ್ನು ಫೋನಿಟೇಬಲ್ ಮಾಡಿಕೊಂಡು ಕಾಲಿಗೆ ಶೂ ಧರಿಸಿ ಕಿವಿಯಲ್ಲಿ ಹೆಡ್ಫೋನ್ ಹಾಕಿಕೊಂಡು ತುಂಬ ಸ್ಟೈಲಿಶ್ ಆಗಿ ಕಾಣುತ್ತಿದ್ದಳು. ವಿವೇಕ್ನ ಹೃದಯ ಬಡಿತ ವೇಗವಾಗಿತ್ತು. ಅವನಿ ಬಲವಾದ ಗಾಳಿಯಂತೆ ಅವನ ಬಳಿ ಹಾದು ಹೋದಳು. ವಿವೇಕ್ ಆಳವಾದ ಉಸಿರು ಬಿಟ್ಟು, ಶೀ ಈಸ್ ಸೋ ಹಾಟ್ ಎಂದು ಹೇಳಿಕೊಂಡು ಅವಳ ಹಿಂದೆ ಹೋದನು. ಅವನಿಗೆ ಯಾರ ಬಗ್ಗೆಯೂ ಕಾಳಜಿ ಇರಲಿಲ್ಲ. ಅವಳು ಜಾಗಿಂಗ್ ಮಾಡುತ್ತಿದ್ದಳು. ಆಗ ವಿವೇಕ್ ಅವಳ ಗಮನ ಸೆಳೆಯಲು ಅವಳ ಬಳಿಗೆ ಹೋದನು. ಅವನು ಅವಳೊಂದಿಗೆ ಓಡಲು ಪ್ರಾರಂಭಿಸಿದಾಗ ಅವಳು ತನ್ನ ಮುಖವನ್ನು ತಿರುಗಿಸಿ ಅವನನ್ನು ನೋಡಿದಳು. ವಿವೇಕ್ ಕಣ್ಣು ಮಿಟುಕಿಸುತ್ತಾ ಹಲೋ ಎಂದನು. ಅವನನ್ನು ಒಮ್ಮೆ ನೋಡಿ ಮತ್ತೆ ತನ್ನ ಮುಖವನ್ನು ತಿರುಗಿಸಿಕೊಂಡಳು. ಇದು ವಿವೇಕ್ನನ್ನು ಕೋಪಗೊಳಿಸಿತು. ವಿವೇಕ್, ಎಕ್ಸ್ಕ್ಯೂಸ್ ಮೀ ಮಿಸ್ ಎಂದನು. ಅವನಿ ಹೆಡ್ಫೋನ್ ತೆಗೆದು ಏನು ಎಂದಳು. ವಿವೇಕ್, ಬಹುಶಃ ನೀವು ನನ್ನನ್ನು ಗುರುತಿಸಿಲ್ಲ. ನಾವು ಆ ರಾತ್ರಿ ಆ ಕೇಕ್ ಎನ್ನಲು ಅವನಿ ಮಧ್ಯದಲ್ಲಿ ಅಡ್ಡಿ ಮಾಡಿ, ಏನು, ನನಗೆ ಇಂಥವರು ಅನೇಕರು ಸಿಗುತ್ತಾರೆ, ಎಲ್ಲರನ್ನೂ ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿ ವೇಗವಾಗಿ ಮುಂದೆ ಹೋದಳು. ವಿವೇಕ್ ಅಲ್ಲಿಯೇ ನಿಂತು ಅವಳನ್ನು ನೋಡುತ್ತಿದ್ದನು. ಅವನ ಕಿವಿಗೆ ನನಗೆ ಇಂಥವರು ಅನೇಕರು ಸಿಗುತ್ತಿರುತ್ತಾರೆ ಎನ್ನುವ ಅವಳ ಮಾತುಗಳು ಗುಯಿಂಗುಡುತ್ತಿದ್ದವು. ಅವನ ಮನಸ್ಸಿನಲ್ಲಿ ಅಹಂಕಾರ. ಐ ಲೈಕ್ ಇಟ್. ನೀನು ನನ್ನನ್ನು ಎಲ್ಲರಲ್ಲಿ ಒಬ್ಬನೆಂದು ಭಾವಿಸಿದ್ದೀಯ ಮಿಸ್ ಅಪರಿಚಿತೆ. ಆದರೆ ಪ್ರಾಮಿಸ್ ಮಾಡುತ್ತೇನೆ, ಆದಷ್ಟು ಬೇಗ ನೀನು ನನ್ನ ತೆಕ್ಕೆಯಲ್ಲಿ ಇರುತ್ತೀಯ ಮತ್ತು ನಿನ್ನ ತುಟಿಯಲ್ಲಿ ಕೇವಲ ನನ್ನ ಹೆಸರು ಬರೆದಿದೆ. ನಿನ್ನನ್ನು ಬೇರೆ ರೀತಿಯಲ್ಲಿ ಗೆಲ್ಲುತ್ತೇನೆ. ನೀನು ನನ್ನ ಸವಾಲು ಮತ್ತು ಸವಾಲುಗಳನ್ನು ಗೆಲ್ಲುವುದು ನನಗೆ ಬಹಳ ಇಷ್ಟ ಎಂದು ಅಂದುಕೊಂಡನು. ಅವನ ಮುಖದಲ್ಲಿ ಒಂದು ಕೆಟ್ಟ ನಗು ಕಾಣಿಸಿತು. ಅವನು ಮತ್ತೆ ಅವನಿಯ ಹಿಂದೆ ಹೋದನು. ಅವನಿ ಒಂದು ದಿಕ್ಕಿನಲ್ಲಿ ಓಡುತ್ತಿದ್ದಳು. ವಿವೇಕ್ ಶೀಘ್ರವಾಗಿ ಅವಳನ್ನು ತಲುಪಿದನು. ಆದರೆ ಈ ಬಾರಿ ಅವನು ಅವಳನ್ನು ನಿರ್ಲಕ್ಷಿಸಿ ಮುಂದೆ ಹೋದನು. ಅವನಿ ಕೋಪಗೊಳ್ಳುತ್ತಾಳೆ ಮತ್ತು ಅವನ ಬಳಿಗೆ ಬರುತ್ತಾಳೆ ಎಂದು ಅವನು ಭಾವಿಸಿದನು. ಆದರೆ ಅದು ಹಾಗಾಗಲಿಲ್ಲ. ಅವನಿಗೆ ಒಬ್ಬ ಸ್ನೇಹಿತ ಸಿಕ್ಕಿದ್ದರಿಂದ ಅವಳು ಅವನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು. ವಿವೇಕ್ನತ್ತ ಸ್ವಲ್ಪವೂ ಗಮನ ಕೊಡುತ್ತಿರಲಿಲ್ಲ. ಇದನ್ನು ನೋಡಿ ವಿವೇಕ್ಗೆ ಕೋಪ ಬಂತು. ಮೊದಲು ಅವನು ಹುಡುಗಿಯರನ್ನು ನಿರ್ಲಕ್ಷಿಸುತ್ತಿದ್ದನು, ಆದರೆ ಈಗ ಅವನನ್ನು ನಿರ್ಲಕ್ಷಿಸುತ್ತಿದ್ದಳು. ಮನಸ್ಸಿನಲ್ಲಿ ಕಾಮ್ ಡೌನ್ ವಿವೇಕ್, ಕಾಮ್ ಡೌನ್. ನಾನು ಅವಳನ್ನು ಯಾವುದೇ ರೀತಿಯಲ್ಲಾದರೂ ಗೆಲ್ಲಬೇಕು. ಅವಳನ್ನು ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ ಎಂದು ಯೋಚಿಸಿದನು. ಅವರಿಬ್ಬರು ಏನು ಮಾತನಾಡುತ್ತಿದ್ದಾರೆ ಎಂದು ಕೇಳಲು ಅವರ ಬಳಿಗೆ ಹೋದನು. ಅವನಿಯ ಸ್ನೇಹಿತ, ನಿನ್ನ ಸ್ಟಡಿ ಹೇಗಿದೆ? ಇಂದು ಕಾಲೇಜಿಗೆ ಹೋಗುತ್ತಿಲ್ಲವೇ ಎಂದು ಕೇಳಿದನು. ಅವನಿ ಹೋಗುತ್ತೇನೆ ಎಂದಳು. ಅವರಿಬ್ಬರು ಕಾಲೇಜಿನ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಆ ಮಾತುಕತೆಯಿಂದ ವಿವೇಕ್ಗೆ ಅವನಿಯ ಕಾಲೇಜಿನ ಹೆಸರು ತಿಳಿಯಿತು. ಅವನ ಮನಸ್ಸಿನಲ್ಲಿ ಮುಂದಿನ ಯೋಜನೆಗಳನ್ನು ಮಾಡಿಕೊಂಡು ಅಲ್ಲಿಂದ ಹೋದನು. ಮುಂದುವರಿಯುವುದು.